ಸುದೀಪ್ ಅವರು ಈ ಈ ವಾರ ಕೊಟ್ಟಿರುವಂಥ ಕಿಚ್ಚನ ಚಪ್ಪಾಳೆ ಬಗ್ಗೆ ತುಂಬ ಕಾಂಟ್ರವರ್ಸಿ ಆಗ್ತಾಯಿದೆ. ಯಾಕಂತಂದರೆ ಎಷ್ಟು ಪ್ಯಾಷನ್ ಇಟ್ಕೊಂಡು ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಇಟ್ಕೊಂಡು ಬಿಗ್ ಬಾಸ್ನಲ್ಲಿ ಆಡಿರುವಂಥ ಯಾವ ಕಂಟೆಸ್ಟೆಂಟ್ಸ್ಗೂ ಬರದೇ ಇರುವಂಥ ಕಿಚ್ಚನ ಚಪ್ಪಾಳೆ ಇಬ್ಬರು ವೆರಿ ಕಾಂಟ್ರವರ್ಷಿಯಲ್ ಪರ್ಸನ್ಸ್ಗೆ ಎಸ್ಪೆಷಲಿ ಇನ್ ಬಿಗ್ ಬಾಸ್ ಹೌಸ್ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಅಂತಂದರೆ ತುಂಬ ಕಾಂಟ್ರವರ್ಸಿ ಆಗ್ತದೆ. ಅದು ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಕೆಟ್ಟ ಹೆಸರು ಬರುವಂಥ ಒಂದು ಲೆವೆಲ್ಗೆ ಹೋಗ್ಬಿಟ್ಟಿದೆ. ಕಿಚ್ಚ ಸುದೀಪ್ ಅವರು ಪಾಪ ಅವರು ಶೋ ಹೇಳಿದ ಪ್ರಕಾರ ಅವ್ರು ಮಾಡ್ತಿರ್ತಾರೆ. ಬಟ್ ಕಿಚ್ಚನ ಚಪ್ಪಾಳೆ ಅಂದರೆ ಕಿಚ್ಚ ಸುದೀಪ್ ಅವರು ವೈಯಕ್ತಿಕವಾಗಿ ಕೊಡೋದು ಅದು. ಸೊ ಸಾರ್ ಕೂಡ ಎಲ್ಲೋ ಒಂದು ಕಡೆ ಎಡವಿದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ದಾರೆ ಅಥವಾ ಏನಾದರೂ ಫೋರ್ಸ್ ಬಂದಿದೆ ಅವ್ರ ಮೇಲೆ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಧ್ರುವಂತು ಎಷ್ಟೋ ಜನರ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಅವ್ರ ಹಿಂದ್ಗಡೆ ಮಾತಾಡಿದ್ದಾರೆ. ಎಲ್ಲರ ಬಗ್ಗೆ, ರಾಶಿಕಾ ಬಗ್ಗೆ ಮತ್ತು ಸ್ಪಂದನ ಬಗ್ಗೆ ಅಂತೂ ಓಪನ್ ಆಗಿ ಮಾತಾಡಿದ್ದಾನೆ. ಸೊ ಅಂಥವ್ರಿಗೆ ಈಗ ಕಿಚ್ಚನ ಈ ಸೀಸನ್ ಚಪ್ಪಾಳೆ ಕೊಡ್ತಾಯಿದ್ದಾರೆ ಅಂತಂದರೆ ಅಂದರೆ ಈ ಸೀಸನ್ ಎದನ್ನು ಪೋರ್ಟ್ರೇ ಮಾಡ್ತಾಯಿದೆ, ಹೆಣ್ಮಕ್ಳನ್ನ ಯಾರು ಬೈತಾರೋ ಅವರಿಗೆ ಕಿಚ್ಚನ ಚಪ್ಪಾಳೆ ಬರುತ್ತೆ ಇಡೀ ಸೀಸನ್ದು ಅಂತ ಒಂದು ಪೋರ್ಟ್ರೇ ಆಗಲ್ವಾ. ಸೊ ಇವೆಲ್ಲ ದೃಷ್ಟಿಯಲ್ಲಿ ಇಟ್ಕೋಬೇಕಾಗಿದೆ. ಇನ್ನೊಂದೇನಂತಂದರೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ಯಾರ ಧ್ರುವಂತ್ ಅವ್ರು ಅಂತ ಹೇಳಿದ್ರು. ಧ್ರುವಂತು ಎಂಟರ್ಟೈನ್ಮೆಂಟ್ ಮಾಡ್ಯಾರ ಅನ್ನೋದಕ್ಕಿಂತ ಇರಿಟೇಷನ್ ಮಾಡಿದ್ದೇ ಹೆಚ್ಚು ಎಲ್ಲ ಜನರಿಗೆ. ಅಷ್ಟೇ ಅಲ್ಲದೆ ಈ ಶೋನ ಫೇಸ್ ಮಾಡಲಿಕ್ಕೆ ಆಗದೇ ಇರುವಂಥ ಧ್ರುವಂತ್ ಎಷ್ಟೋ ಸಲ ನಾನು ಹೊರಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಅಂಥವ್ರಿಗೆ ನಾನು ಹೊರಗೆ ಹೋಗ್ತೀನಿ ಅಂತ ಅಂದವ್ರಿಗೆ ಈ ಸೀಸನ್ ಕಿಚ್ಚನ ಚಪ್ಪಾಳೆ ಕೊಡೋದು ಕರೆಕ್ಟಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಷ್ಟೇ ಅಲ್ಲದೆ ಹೋರಾಟಗಾರ್ತಿ ಅಂತ ಹೇಳ್ಕೊತ ಬಂದಿರುವಂಥ ಅಶ್ವಿನಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಸಾಕಷ್ಟು ಜನರಿಗೆ ಧಮಕಿ ಹಾಕಲಿಕ್ಕೆ ಟ್ರೈ ಮಾಡಿದ್ದಾರೆ, ಅವ್ರನ್ನ ತುಳಿಲಿಕ್ಕೆ ಟ್ರೈ ಮಾಡಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ತನಗಷ್ಟೇ ರೆಸ್ಪೆಕ್ಟ್ ಬೇಕಂತ ಹೇಳಿ ಉಳ್ಕಿದ್ದ ಕಂಟೆಸ್ಟೆಂಟ್ಸ್ ಎಲ್ಲ ಮಾನ ಮರ್ಯಾದೆ ತೆಗೆಯೋ ಪ್ರಯತ್ನ ಮಾಡಿದ್ದಾರೆ. ಲಾಸ್ಟ್ ಸೀಸನ್ದಲ್ಲಿ ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂಥೇಳಿ ಒಂದು ನಾಟಕೀಯವಾಗಿ ಅವರು ಸೈಲೆಂಟ್ ಆಗಿದ್ದಾರೆ ಹೊರತು ಅವ್ರ ನಿಜವಾದ ಬಣ್ಣ ನಾವು ಸ್ಟಾರ್ಟಿಂಗ್ 14 ತಿಂಗಳು ಏನು ನೋಡಿದ್ದೀವಲ್ಲ ಅದೇ ಅವ್ರ ನಿಜವಾದ ಬಣ್ಣ. ಸೊ ಅವ್ರಿಗೂ ಕಿಚ್ಚನ ಚಪ್ಪಾಳೆ ಬಂದಿದ್ದು ನಿಜವಾಗ್ಲೂ ಭಾಳ ಬೇಜಾರು ಅನಿಸುತ್ತೆ. ಇನ್ನೊಂದೇನಂತ ರಾಶಿಕಾ ಪಾಪ ಸ್ಟಾರ್ಟಿಂಗ್ ಸೀಸನ್ದಿಂದನೂ ಗೇಮ್ಸ್ದಲ್ಲೇ ನಂಬರ್ 1 ಹೆಣ್ಮಕ್ಳಲ್ಲಿ ಜೆಂಟ್ಸ್ ಜೊತೆ ಎಷ್ಟೋ ಸಲ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಅಂಥವ್ರಿಗೆ ಕಿಚ್ಚನ ಚಪ್ಪಾಳೆ ಬಂದಿದ್ದರೆ ಅದಕ್ಕೊಂದು ಬೆಲೆ ಇರ್ತಿತ್ತು ಅಂಥೇಳಿ ಎಲ್ಲರೂ ಅನಿಸಿಕೆ ಮತ್ತು ನನ್ನ ಅನಿಸಿಕೆ ಕೂಡ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.